ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ವಿಡಿಯೋ ಶುರುವಿನಲ್ಲಿ ಏನಾಗುತ್ತಪ್ಪ ಅಂದರೆ ಕಂಠಿ ಅವರ ಕೈಗೆ ದಾರ ಕಟ್ಟಿಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿ DC ಸ್ನೇಹ ಹೆಸರೇಳಿ ಇಲ್ಲಿ ಕಂಠಿ ಅವರಿಗೆ ಇಲ್ಲಿ ಸ್ನೇಹ ಅವರು ದಾರ ಕಟ್ತಾರೆ. ಇಲ್ಲಿ ಸ್ನೇಹ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಪ್ರತಿ ಸಲನೂ ನಾನೇನಾದರೂ ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕು ಅಂದರೆ ನಾನು ಯಾವಾಗಲೂ ಸ್ನೇಹಕ್ಕ ಹೆಸರು ಹೇಳಲೇಬೇಕಾ ಅಂತ ಹೇಳಿ, ಹಾಗಾದರೆ ನೀವು ಕಟ್ಟಿರೋ ತಾಳಿಗೆ ಹಾಗೆ ನನ್ನ ಮೇಲೆ ಪ್ರೀತಿನೂ ಇಲ್ಲ ಅಂತ ಇಲ್ಲಿ ಸ್ನೇಹ ತುಂಬ ಕೋಪ ಮಾಡಿಕೊಂಡು ದೇವಸ್ಥಾನದಿಂದ ಇಲ್ಲಿ ಕಂಠಿ ಹಾಗೂ ಸ್ನೇಹ ಅವರು ಬಂದ್ಬಿಡ್ತಾರೆ. ಆಗ ಆಮೇಲೆ ಇಲ್ಲಿ ರಾತ್ರಿ ಸ್ನೇಹ ಅವರು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಬಟ್ಟೆ ಮಡಿಸ್ತಾ ಇರ್ತಾರೆ. ಆಗ ಈ ಕಡೆ ಇಲ್ಲಿಗೆ ಕಂಠಿ ಅವರು ಬರ್ತಾರೆ. ಬಂದಿದ ತಕ್ಷಣವೇ ಇಲ್ಲಿ ಕಂಠಿ ಬಂದಿದ್ರು. ಸ್ನೇಹ ಅವರು ಮಾತ್ರ ಕಂಠಿನ ನೋಡದೆ ಅವ್ರ ಪಾಡ್ಗೆ ಅವರು ಬಟ್ಟೆನ ಮಡಿಸ್ತಾ ಇರ್ತಾರೆ. ಆಗ ಸ್ನೇಹ ಅವರು ಶಾನೆ ಕೋಪ ಮಾಡ್ಕೊಂಡಿರಂಗೈತೆ. ಅಯ್ಯೋ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಷ್ಟೇ, ಗಾದೇನಿದೆಯಲ್ಲ, ನಾನು ಯಾಕೆ ಹಂಚ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಸ್ನೇಹ ಪಕ್ಕಕ್ಕೆ ಕೂರೋಕ್ಕೆ ಅಂತ ಹೇಳಿ ಇಲ್ಲಿ ಕಂಠಿಯವರು ಹೋಗ್ತಾರೆ. ಸ್ನೇಹ ಅವರೇ, ಏನು ಬಟ್ಟೆನೆಲ್ಲ ಮಡಿಸ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಕಂಠಿಯವರು ಮಾತಾಡ್ಸಿದ್ರು. ಸ್ನೇಹ ಮಾತ್ರ ಕೋಪದಲ್ಲಿ ಹಾಗೆ ಬಟ್ಟೆ ಮಡಿಸ್ತಾ ಇರ್ತಾರೆ. ಆಗ ಇಲ್ಲಿ ಕಂಠಿ ಅವ್ರ ಜೊತೆ ಸ್ನೇಹ ಮಾತಾಡಲ್ಲ. ಬಟ್ಟೆ ಮಡಚಿ ಹಾಗೆ ನೋವು ಬಂದಿರುತ್ತೆ. ಎಲ್ಲಿ ಕೊಡಿ, ನಾನೇ ಮಡ್ಸ್ಕೊತೀನಿ ಅಂತ ಹೇಳಿ ಇಲ್ಲಿ ಬಟ್ಟೆ ಈಸ್ಕೊಳ್ಳೋಕ್ಕೆ ಅಂತ ಹೋದರೆ ಇಲ್ಲಿ ಕೋಪದಲ್ಲಿ ಸ್ನೇಹ ಬಟ್ಟೆನ ಕಂಠಿಯಿಂದ ಕಿತ್ಕೊಬಿಡ್ತಾರೆ. ಗಂಡನ ಪಿರುತಿ ಮೇಲೆ ಅನುಮಾನ ಪಟ್ಟರೆ ದೇವ್ರ ಮೇಲಿಂದ ಬಂದು ಶಾಪ ಕೊಡ್ತಾರಂತೆ ಗೊತ್ತಾ ಅಂತ ಹೇಳಿ ಕಂಠಿಯವ್ರು ಹೇಳಿದಾಗ, ಹಾಂ ಅದೇ, ಹೆಂಡತಿನ ಮನ್ಸಾರೆ ಪ್ರೀತಿಸ್ಲಿಲ್ಲ ಅಂದರೆ ಆ ದೇವ್ರ ಕನಸಲ್ಲಿ ಬಂದು ಕಾಡ್ತಾನಂತೆ ಗೊತ್ತಾ ನಿಮಗೆ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಕಂಠಿಗೆ ಬೈತಿರ್ತಾರೆ. ಹಾಗೆ ಯಾರು ಹೇಳಿದ್ದು ನಿಮ್ಮ ಮೇಲೆ ನನಗೆ ಪಿರುತಿ ಇಲ್ಲ ಅಂತ? ನಾನು ನಿಮ್ಮನ್ನು ಶಾನೆ ಪ್ರೀತಿ ಮಾಡ್ತಿದ್ದೀನಿ, ನಿಜ ಕಣ್ರಿ ಅಂತ ಹೇಳಿ ಇಲ್ಲಿ ಕಂಠಿಯವ್ರು ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಕೋಪದಲ್ಲಿ ಸ್ನೇಹ ಅವರು ಎಲ್ಲ ಸುಳ್ಳು ಅಂತ ಹೇಳಿ ಇಲ್ಲಿ ಕಂಠಿ ಮೇಲೆ ಬಟ್ಟೆ ಎಸಿತಾ ಇರ್ತಾರೆ. ಅದೇನೋ ಪ್ರೀತಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಅದೇನೋ ಪ್ರೀತಿ ಇದೆ ಅಂತ ನಿರೂಪಿಸಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಸ್ನೇಹ ಪಕ್ಕ ಹತ್ರ ಬಂದು ಕೂತ್ಕೊಂಡು ಇಲ್ಲಿ ನನ್ನ ಕಣ್ಣು ನೋಡಿಕೊಂಡು ಹೇಳಿ ಪ್ರೀತಿ ಇಲ್ಲ ಅಂತ ಇಲ್ಲಿ ಕಂಠಿ ಅವರು ಹೇಳ್ತಿರ್ತಾರೆ. ಆಗ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನು ಯಾಕ್ರಿ ನಿಮ್ಮ ಕಣ್ಣು ನೋಡಿಕೊಂಡು ಹೇಳಬೇಕು, ಹೋಗ್ರಿ ಆ ಕಡೆ ಅಂತ ಹೇಳಿ ಸ್ನೇಹ ಹಾಗೆ ಪಕ್ಕಕ್ಕೆ ಹೋಗ್ತಾರೆ. ಅಯ್ಯೋ ಸ್ನೇಹ ಅವರೇ, ನಿಮ್ಮ ಕಂಡ್ರೆ ನನಗೆ ಸಾನೇ ಇಷ್ಟ ಅಂತ ಹೇಳಿ ಕಂಠಿಯವ್ರು ಹೇಳ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಅಕ್ಕಪಕ್ಕ ಬಂದು ಕೂತ್ಕೋತಾರೆ. ನಾನು ಕೆಲಸ ಮಾಡಬೇಕು, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನೆ ನನ್ನಿಂದ ದೂರ ಹೋಗಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ತಳ್ತಿರ್ತಾರೆ. ನೀವು ಅಂದರೆ ನನಗೆ ಸಾನಾ ಇಷ್ಟ ರೀ ಅಂತ ಇಲ್ಲಿ ಕಂಠಿ ಅವರು ಸ್ನೇಹ ಅವರಿಗೆ ಹೇಳೋಕ್ಕೆ ಹೋಗ್ತಿರ್ಬೇಕಾದ್ರೆ, ಏನು ಇಲ್ಲ, ಸುಳ್ಳು ಹೇಳಬೇಡಿ, ಹೋಗ್ರಿ ಅಂತ ಹೇಳಿ ಇಲ್ಲಿ ಪಕ್ಕಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಮಂಚದಿಂದ ಕೆಳಗಡೆ ಇಲ್ಲಿ ಸ್ನೇಹ ಅವರು ಕೆಳಗಡೆ ಬಿದ್ದೇ ಹೋಗ್ತಾರೆ. ಅಯ್ಯೋ ಅಮ್ಮ ನೋವಾಗ್ತಿದೆ, ನೋವು ಆ ಕಡೆ ಸ್ನೇಹ ಹೇಳ್ತಿದ್ರೆ ಇಲ್ಲಿ ಕಂಠಿಯವರು ಮಾತ್ರ ಸ್ನೇಹ ಬಿದ್ದಿರೋದನ್ನು ನೋಡಿ ನಗ್ತಿರ್ತಾರೆ. ಆಗ ಇದ್ಯಾಕ್ರಿ ಸ್ನೇಹ ಅವರೇ ಹಾಗೆ ಬಿದ್ದೋಗ್ಬಿಟ್ರಿ ಅಂತ ಕಂಠಿಯವರು ರೇಗಿಸ್ತಿದ್ರೆ ಆ ಕಡೆ ಸ್ನೇಹಗಂತೂ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಆಯಿತು ಲುಕ್ ಕೊಡಬೇಡಿ, ಬನ್ನಿ ಎತ್ತುತ್ತೀನಿ ಅಂತ ಹೇಳಿ ಕೈ ಹಿಡ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಕೈ ಕೊಡಿ ಅಂತ ಹೇಳಿ ಇಲ್ಲಿ ಕಂಠಿಯವ್ರು ಹೇಳ್ತಾರೆ. ಏನು ಬೇಕಾಗಿಲ್ಲ ಅಂತ ಹೇಳಿ ಸ್ನೇಹ ಅವರು ಕಂಠಿಗೆ ಕೈಗೆ ಜೋರಾಗಿ ಹೊಡಿತಾರೆ. ನೀವೇನಾದರೂ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನಾನು ಹೀಗೆ ಬಿದ್ದಾಗ ನೀವು ಆ ಥರ ನೋಡಿಕೊಂಡು ಸುಮ್ಮನೆ ಕೂತಿರ್ತಿದ್ರಾ? ಅದ್ರ ಜೊತೆ ನನ್ನ ನೋಡಿಕೊಂಡು ನೀವು ನಗ್ತಾ ಇದ್ರಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಹೋಗ್ತಾರೆ. ಇಲ್ಲಿ ಸ್ನೇಹ ಅವರು ಚಾಪೆ ದಿಂಬು ಪಿಲ್ಲೋ ಎಲ್ಲನೂ ಕೆಳಗಡೆ ಆಸ್ತಿದ್ರೆ ಇಲ್ಲಿ ಕಂಠಿಯವ್ರು ಮಾತ್ರ ಏನು ಮಾಡ್ತಿದ್ದೀರಪ್ಪ ಈ ಸ್ನೇಹ ಅಂತ ಹೇಳಿ ಕಂಠಿ ಸ್ನೇಹನ ನೋಡ್ತಿರ್ತಾರೆ. ಇದು ಯಾರಿಗೆ ಸ್ನೇಹ ಅವರೇ ಅಂತ ಹೇಳಿ ಇಲ್ಲಿ ಕಂಠಿಯವ್ರು ಕೇಳ್ತಿರ್ತಾರೆ. ಆಗ ಇದು ಯಾರಿಗೆ ಅಂದರೆ ನಮ್ಮ ಅಜ್ಜಿಯೇ ಅಂತ ಹೇಳಿ ಇಲ್ಲಿ ಸ್ನೇಹ ಅವ್ರು ಹೇಳ್ತಾರೆ. ಏನು ರೀ, ನಿಮಗೆ ಅಜ್ಜಿ ಬೇರೆ ಅವರ? ನನಗೇನು ಹೇಳಲೇ ಇಲ್ವಲ್ಲ, ನಿಮಗೆ ಬರೀ ಅಪಾಯ ತಾನೇ ಇರೋದು,
ಅಂತ ಹೇಳಿ ಇಲ್ಲಿ ಕಂಠಿಯವ್ರು ಹೇಳ್ತಾರೆ. ಆಗ ಈ ಕಡೆ ಸ್ನೇಹ ಅವ್ರು ಮಾತ್ರ ಏನೋ ಮಾತಾಡದೆ ಇಲ್ಲಿ ಚಾಪೆ ದಿಂಬು ಎಲ್ಲ ಇಟ್ಟು ಅದ್ರ ಮೇಲೆ ಮಲ್ಕೋತಾರೆ. ಕೆಳಗಡೆ ಅಲ್ಲಿ ಯಾಕೆ ಮಲ್ಕೋತಿದ್ದೀರಾ ಇಲ್ಲಿ ಅಂತ ಹೇಳಿ ಕಂಠಿಯವ್ರು ಕೇಳ್ತಿರ್ತಾರೆ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಪ್ರೂವ್ ಮಾಡೋವರೆಗೂ ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಸ್ನೇಹ ಅವರು ಕೆಳಗಡೆನೆ ಮಲ್ಕೋತಾರೆ. ಅಯ್ಯೋ ದೇವರೇ, ನೈಸ್ ಮಾಡಿ ಸ್ವಲ್ಪ ಕೋಪ ಮಾಡಿ ಕೋಪನ ಕಮ್ಮಿ ಮಾಡಿಸೋಣ ಅಂತ ಬಂದರೆ ಈಗ ನೋಡಿದ್ರೆ ಹಾಸಿಗೆಯಿಂದ ಕೆಳಗಡೆ ಚಾಪೆ ಕೆಳಗಡೆ ಹೊರಟೋಯ್ತಲ್ಲಪ್ಪ ಅಂತ ಹೇಳಿ ಕೋಪ. ಇವಾಗ ಏನು ಮಾಡೋದಪ್ಪ ದೇವ್ರೆ ಅಂತ ಹೇಳಿ ಇಲ್ಲಿ ಕಂಠಿಯವ್ರು ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ. ಆ ಕಡೆ ಸ್ನೇಹ ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಇಲ್ಲಿ ಬೆಳಗ್ಗೆ ಆದಮೇಲೆ ಸ್ನೇಹ ಅವರು ರಂಗೋಲಿ ಬಿಡೋದಕ್ಕೆ ಅಂತ ಹೇಳಿ ಬರ್ತಿರ್ತಾರೆ. ಇಲ್ಲಿ ಸ್ನೇಹ ರಂಗೋಲಿ ಬಿಡೋದಕ್ಕಿಂತ ಮುಂಚೆನೇ ಇಲ್ಲಿ ಕಂಠಿಯವರು ಬಂದು ಸ್ವಲ್ಪ ರಂಗೋಲಿನ ಬಿಟ್ಟಿರ್ತಾರೆ. ಆಗ ಅಲ್ಲಿಗೆ ಚೌಡವ್ವ ಅವರು ಕೂಡ ಮತ್ತು ಬಂಗಾರಮ್ಮ ಅವರಿಬ್ಬರು ಕೂಡ ಬರ್ತಾರೆ. ಇಲ್ಲಿ ಚೌಡವ್ವ ಅವರು ಬಂಗಾರಮ್ಮನಿಗೆ ಅಲ್ಲಿ ಗೀರು ಹಾಕಿರೋದು, ರಂಗೋಲಿ ಗೀರು ಹಾಕಿರೋದು ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ. ಯಾರಿದು ಒತ್ತಾರೆನೆ ಮನೆ ಮುಂದೆ ಕುಂಟೆ ಬಿಲ್ಲೆ ಹಾಕಾರೆ, ಗೆರೆ ಎಳೆದು ಬಿಟ್ಟವ್ರೆ ಅಂತ ಹೇಳಿ ಇಲ್ಲಿ ಚೌಡವ್ವ ನಗ್ತಿರ್ತಾರೆ. ಹಾಗೆ ಇಲ್ಲಿ ಹೊಸರು ಬಂದು ಅದನ್ನು ನೋಡಿ ತುಂಬಾ ನಗ್ತಿರ್ತಾರೆ. ಇನ್ಯಾರು ನಾನೇ ಬಿಡಿಸಿದ್ದು ಅಂತ ಹೇಳಿ ಇಲ್ಲಿ ಕಂಠಿಯವರು ಅಲ್ಲಿಗೆ ಬರ್ತಾರೆ. ಆಗ ತುಂಬ ಗೆರೆ ಬಿಡಿಸಿದಿರೋದು ನಾನೇ ಅಂತ ಹೇಳಿ ಇಲ್ಲಿ ಕಂಠಿಯವರು ಸ್ನೇಹನ ನೋಡಿಕೊಂಡು ಹೇಳ್ತಾರೆ. ನೋಡಿ ಕಂಠಿಯವರೇ, ಈಗ ಮಿಕ್ಕಿ ಎಲ್ಲ ನೀವು ನನ್ನ ಮುಂದೆ ನಡೆಯಲ್ಲ ಹೋಗಿ ಅಂತ ಹೇಳಿ ಸ್ನೇಹ ಅವ್ರು ಹೇಳ್ತಿದ್ರೆ, ಈ ಕಡೆ ಬಂಗಾರಮ್ಮ ಮಾತ್ರ ಏನಂದೋರೆ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಸೊಸೆ ಕೋಪ ಮಾಡ್ಕೊಂಬಿಟ್ಟವ್ರೆ, ಅವಳು ಕೋಪ ಸ್ವಲ್ಪ ಕಡಿಮೆ ತಣ್ಣಗೆ ಮಾಡು ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಕಂಠಿಗೆ ರೇಗಿಸ್ತಾ ಇರ್ತಾರೆ. ಬಂಗಾರಮ್ಮನ ಚೌಡವ್ವ ಹಾಗೂ ವಸು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಇಲ್ಲಿ ಸ್ನೇಹ ಅವರು ರಂಗೋಲಿನ ಬಿಡ್ತಿರ್ತಾರೆ. ಅಲ್ಲಿಗೆ ಕಂಠಿಯವರು ಕೂತ್ಕೊಂಡು ನೋಡ್ತಾನೆ ಇರ್ತಾರೆ. ಸುಮ್ಮನೆ ಹೀಗೆ ನನ್ನನ್ನೇ ನೋಡ್ತಿರಬೇಡಿ, ಸುಮ್ಮನೆ ಎದ್ದು ಹೋಗಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವ್ರು ಹೇಳ್ತಿದ್ದೆ. ಅಲ್ಲ ಕಣ್ರಿ, ನಿಮ್ಮನ್ನು ವೇಟ್ ಸ್ಟಿಕ್ಕರ್ ಏನು ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ನೇಹ ಹಾಗೂ ಕಂಠಿ ಸೇರಿ ಇಬ್ಬರೂ ಕೂಡ ರಂಗೋಲಿ ಬಣ್ಣ ಹಾಕ್ತಿರ್ತಾರೆ. ಏನು ಮಾಡೋಕ್ಕೆ ಬೇಡ, ನಿಮ್ಮ ಮುಖ ಬಣ್ಣ ಹಾಕಬೇಕು ಅಂತ ಹೇಳಿ ಇಲ್ಲಿ ಪ್ರೀತಿಯಿಂದ ಕಂಠಿಗೆ ಬಣ್ಣ ಹಚ್ಚಿ ಸ್ನೇಹನ ನಾಚಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಇಲ್ಲಿ ಕಂಠಿಯವರಿಗೆ ಸ್ನೇಹನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಂತೂ ಇಂತೂ ನಮ್ಮ ಸ್ನೇಹ ಅವರಿಗೆ ಕೋಪ ಕಡಿಮೆ ಆಯಿತು ಅಂತ ಇಲ್ಲಿ ಕಂಠಿ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.